ಇಷ್ಟು ದೂರ ಹುಡ್ಕೊಂಡ್ಬಂದವ್ರೆ ಅಂದರೆ 250 ಕಿಲೋಮೀಟರ್ ಹುಡ್ಕೊಂಡ್ಬಂದವ್ರೆ ಅಂದರೆ ನೀವು ತುಂಬ ಮೇಲೆಗೆ ಹೋಗ್ತೀರಾ ಸರ್. ಚೆನ್ನಾಗಿದೆ ಚೆನ್ನಾಗಿದೆ. ಪರಿಶ್ರಮದ ಮೇಲೆ ಇದೆ. ನಾವು ಬರೋದು ತುಂಬಾ ಓಕೆ. ಕಷ್ಟ ಅಲ್ಲ ಸರ್. ನಮ್ಮ ಪರಿಶ್ರಮ ಇಷ್ಟು ಬಂದವ್ರಲ್ಲ ಇಷ್ಟು ದೂರ ಹುಡ್ಕೊಂಡು ಪಾಪ ನಮ್ಮ ಹುಡ್ಕೊಂಡು ಬಂದವಲ್ವಾ, ಅದಕ್ಕೆ ಚೆನ್ನಾಗಿ ಒಳ್ಳೇದಾಗಬೇಕು. ಆಮೇಲೆ ನಾವು ಇವತ್ತು ಹಬ್ಬ ಇದಲ್ವಾ, ಅದಕ್ಕೆಲ್ಲ ಊರಿಗೆ ಬಂದಿದ್ದೀವಿ. ನೀವು ಊರಿಗೆ ಇಲ್ಲ ಬರೋಲ್ಲ ಅಂದ್ಕೊಂಡೆ ನಾನು. ಏನೋ ಎಲ್ಲಿಲ್ಲ ಏನು ಬಂದವ್ರೆ ಪಾಪ, ಇಷ್ಟು ದೂರ ಹುಡ್ಕೊಂಡು ಬಂದವ್ರೆ. ಒಳ್ಳೇದಾಗಲಿ ನಿಮ್ಮ ಕಂಪ್ನಿಗೆ, ನೀನು ಎಮ್ ಡಿಗೆ, ನಿಮ್ಮ ಚೇರ್ಮನ್ಗೆ ಎಲ್ಲರಿಗೆ ಒಳ್ಳೇದಾಗಲಿ. ಎಲ್ಲ ಚೆನ್ನಾಗಾಗಬೇಕಂತ ನಾವು ಮನಸ್ಫೂರ್ತಿಗೆ ಹೃದಯ ಪೂರ್ವಕ ಮಾತಾಡ್ತಾ ಇದ್ದೀನಿ. ನಿಮ್ಮ ಒಂದು ಆಲೋಚನೆ ಮೇಲೆ ಇವತ್ತು ಚಿತ್ತೂರು ಬಂದಿದ್ದೀವಿ. ಓಕೆ, ಇವತ್ತು ನಿಮಗೆ ಶುಭಾಶಯ ಹೇಳ್ತಾ ನಾವು ನಿಮ್ಗೆ ಇಷ್ಟ ಬಂದಿದ್ದೀವಿ. ತಮಗೂ ತಮ್ಮ ಕುಟುಂಬ ಆಯಿತು. ನೀವು ಬಂದಿರೋದು ತುಂಬ ಒಳ್ಳೇದಾಯಿತು. ನೀವು ತೊಗೊಂಡಿರೋದು ತುಂಬ ಒಳ್ಳೆಯದು. ನಿಮ್ಮ ಕಂಪ್ನಿ ಚೆನ್ನಾಗಿ ಆಗತ್ತೆ. ಮಾಸ್ ಟಿ ವಿ ಅಂದರೆ ತುಂಬ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಎಲ್ಲ ಕಡೆ ಮಾಸ್ ಬಂದು ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿದೆ. ಸರ್, ನೀವು ಅದರ ಕಾರ್ಯಕ್ರಮ ಬಂದಿಲ್ಲ. ಡ್ರೆಸ್ನಲ್ಲಿ ಸಂಬಂಧಪಟ್ಟ ಯೂನಿವರ್ಸಿಟಿ ತೋರಿಸ್ಬೇಕಾಗುತ್ತೆ. ತಾವು ಡ್ರೆಸ್ ಹಾಕೊಂಡು ತಾವು ತಮ್ಮ ಅವಾರ್ಡ್ನ ಸ್ವೀಕರಿಸ್ಬೇಕಂತೇಳಿ ಡಾಕ್ಟರ್ ಸ್ವೀಕರಿಸ್ಬೇಕು. ಆಯಿತು. ನಮ್ಮದು ಅವತ್ತು ಫ್ರೀ ಇರಲ್ಲ, ಬಂದರೆ ಖಚಿತವಾಗಿ ಬರ್ತಾ ಇದ್ದೀನಿ. ಅವತ್ತೇನು ಅರ್ಜೆಂಟ್ ಕೆಲಸ ಆಯಿತು, ಒಂದು ಮೀಟಿಂಗ್ ಇತ್ತು, ಅದರಿಂದ ಬಂದಿಲ್ಲ. ನಾವು ತುಂಬ ಸಂತೋಷ ಆಗಿದೆ, ತುಂಬ ಸಂತೋಷ ಆಗಿದೆ ಡಾಕ್ಟ್ರುಗಳು ಬಂದಿರೋಕ್ಕೆ. ನಾವು ತುಂಬ ಸಂತೋಷ ಆಗಿದೆ. ನಾವು ಈ ಥರ ಬರ್ತದೆ ಅಂದ್ಕೊಂಡಿಲ್ಲ, ಏನೋ ಬಂದಿದೆ. ಓಕೆ, ಒಳ್ಳೇದಾಗಲಿ. ದೇವರು ನಮಗೂ ನಿಮ್ಮ ಕಂಪ್ನಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಮನಸ್ಫೂರ್ತಿಗೆ ಹೇಳ್ತಾ ಇದ್ದೀನಿ. ಯಾರಿಂದ ಆಯ್ತು ಈ ಸಾಧನೆ ಮಾಡೋಕ್ಕೆ ಅಂತ ತಿಳಿಸ್ಕೊಡಿ. ನಾವು ಡಾಕ್ಟ್ರೇಟ್ ಬರೋಕ್ಕೆ ಕಾರಣ, ನಾವು ಊರಲ್ಲಿ ಹಸುಗಳು ಮೇಪ್ಕೊಂಡು ಊರಲ್ಲಿ ಜೀವನ ಮಾಡ್ತಾಯಿದ್ದ. ಏನೋ ಬೆಂಗಳೂರಿಗೆ ಬಂದಿದ್ದೀವಿ. ನಮ್ಮ ಅದೃಷ್ಟ ಆಯಿತು, ಏನೋ ಎಲ್ಲ ಕಡೆ ಕೆಲಸ ಕೊಟ್ಟರು. ಸಿವಿಲ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಒಳ್ಳೆಗೆ ಹೆಸರು ಬಂದಿದೆ. ಹೆಸರು ಬಂದಮೇಲೆ ಹಂಗೆ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡ್ಕೊಡ್ತಾಯಿದ್ದೀವಿ. ಯಾರು ಬೇಕಂದ್ರೂ ನಮ್ಮ ರೇಟನ್ನು ಹಂಗೆ ಇರ್ತದೆ, ಕನ್ಸ್ಟ್ರಕ್ಷನ್ ಅದೇ ಥರ ಇರ್ತದೆ. ರೇಟ್ ಕಮ್ಮಿ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಮಾಡಿಕೊಡ್ತೀವಿ, ಅದರಲ್ಲೇ ನೋ ಪ್ರಾಬ್ಲಮ್ಮು. ಅದರಿಂದ ಹೆಸರು ಬಂದಿದೆ, ಕೆಲಸನ ಅದೇ ಥರ ಬರ್ತಾಯಿದೆ. ಅದರಿಂದ ಸ್ವಲ್ಪ ಏನೋ ಹಂಗೆ ಮಾಡಿ ಏನೋ ಮಾಡ್ತಾಯಿದ್ದೀವಿ. JP ನಗರದಲ್ಲಿ ಬೆಸ್ಟ್ ಲ್ಯಾಂಡ್ ಡೆವಲಪರ್ಸ್ ಅಂತೇಳಿ ನೀವು ಪ್ರಖ್ಯಾತ ಆಗಿದ್ದೀರಾ. ಜೊತೆಗೆ ಐಕಾನ್ ಬಿಸ್ನೆಸ್ ಅವಾರ್ಡ್ ತಗೊಂಡಿದ್ದೀರಾ. ಹೌದು, ಒಳ್ಳೆ ಸಿವಿಲ್ ಬೆಸ್ಟ್ ಕಾಂಟ್ರಾಕ್ಟರ್ ಅಂತ. ಈ ಕಾಂಟ್ರಾಕ್ಟ್ ತಗೊಂಡು ಹೆಂಗೆ ತಗೊಂಡ್ರಿ ಸರ್? ನಿಮ್ಗೆ ಹೆಂಗೆ ತಗೋಬೇಕು ಅಂತ ಒಂದು ಇದಾಯಿತು? ನಾವು ಈ ಡಾಕ್ಟ್ರ್ ಅವರು ಬಂದಿರೋ ಕಾರಣ ಈ ಕೆಲಸ ನೋಡಿ ಎಲ್ಲರೂ ಒಂದು ಕಡೆಯಿಂದ ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಅಂತ ನಮ್ಮವರು, ನಮ್ಮ ಸ್ಟಾಫು ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತಾರೆ. ಚೆನ್ನಾಗಿ ಕೆಲಸ ಮತ್ತು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿಸ್ತಾರೆ. ಅದರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಇವರು ಯೂನಿವರ್ಸಿಟಿಯವರು ಬಂದು ನಮಗೆ ಡಾಕ್ಟ್ರ್ ಅವರು ಕೊಟ್ಟವ್ರೆ. ಅದು ಮನಸ್ಫೂರ್ತಿಗೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ನಮ್ಮ ಸಂಸ್ಥೆಯಲ್ಲಿ ಒಂದು 100 ಜನ ಇದ್ದಾರೆ. ನಾವು ಇನ್ನೂ 100 ಜನ ಬೆಳೆಯೋಕ್ಕೂ ರೆಡಿ ಇದ್ದೀವಿ. ಯಾಕೆ ಕೆಲಸ ಬರ್ತಾ ಇದ್ರೆ ಎಷ್ಟು ಜನ ಬೇಕಂದ್ರೆ ಹಾಕಿ ಕೆಲಸ ಮಾಡಿ ಮುಗಿಸೋ ಬಾಧ್ಯತೆ ನಾವು ತಗೊಳ್ಕೊಡ್ತೀವಿ. ನಮ್ಮ ಕಂಪ್ನಿಯೊಳಗೆ ಮಾಜಿ DCP ಗಳು ನಿಮ್ಮ ಜೊತೆ ಒಂದು ಇದ್ದಾರೆ ಅಂತೇಳಿ ನಮಗೆ ಮಾಹಿತಿ ಮಾಜಿ DGP ನಾವು ಬೆಂಗಳೂರು ಬಂದು 35 ವರ್ಷ ಆಯಿತು. ಆವತ್ತಿಂದ ಅವ್ರು ಕೆಲಸ ಮಾಡಿಸ್ತಾ ಇದ್ದೀವಿ. ಅವ್ರು ತುಂಬ ಒಳ್ಳೆಯವರು. ಅವರಿಂದನೂ ತುಂಬ ಹೆಲ್ಪ್ ಆಗುತ್ತೆ. DCP ವೆಂಕಟಸ್ವಾಮಿ ರೆಡ್ಡಿ ಅಂತ, ಅವರಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಏನು ಕೆಲಸ ಕೊಟ್ಟರೂ ಕೊಡ್ತಾರೆ. ಇವ್ರು ಮಾಡ್ತಾರೆ ಅಂತ ಗ್ಯಾರಂಟಿಯಲ್ಲಿ ಕೊಡ್ತಾರೆ. ಎಷ್ಟು ಕೋಟಿ ಕೆಲಸ ಕೊಟ್ಟರೂ ಕೊಡ್ತಾರೆ. ಅದಕ್ಕೆ ನೋ ಪ್ರಾಬ್ಲಮ್. ಅದು ನಮ್ಮ ಮನೆ ಥರನೇ ನೋಡ್ಕೊಳ್ತಾರೆ ಅವರು. ನಾವು ಅದೇ ಥರ ನಡ್ಕೊಳ್ತೀವಿ, ನೋ ಪ್ರಾಬ್ಲಮ್ಮು. ಹೀಗಿದ್ದಾಗ ವೇಗಾ ಸಿಟಿ ಮಾಲ್ ನೀವೇನ ಸರ್ ಕಟ್ಟಿದ್ದು? ವೇಗಾ ಸಿಟಿ ಮಾಲ್ ನಾವು ಫುಲ್ ಕಟ್ಟಿಲ್ಲ. ನಾವೊಂದು 50 ಕೋಟಿ ಕೆಲಸ ಮಾಡಿ ಮುಗಿಸಿದ್ದೀವಿ. ಎಲ್ಲ ಕಂಪ್ನಿಯಿಂದ ಕೊಟ್ಟಿದ್ದಾರೆ, ಅವ್ರು ಲಾಸ್ ಮಾಡ್ಕೊಂಡು ಹೋಗವ್ರೆ. ಅದರಿಂದ ನಮ್ಗೆ ಕರೆಸಿದ್ರು. ನಾವು ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಅಂತ ಕಳಿಸಿದ್ರು. ನಾವು ಅದೇ ಥರ ಮುಗಿಸ್ಕೊಟ್ಟಿದ್ದೀವಿ. ಸ್ವಲ್ಪ ಏನು ಚೆನ್ನಾಗಿ ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಮಗೂ ತುಂಬ ಹೆಲ್ಪ್ ಮಾಡೋರು ತುಂಬ ಜನ ಇದ್ದಾರೆ. ಅವರಿಂದನೂ ಸ್ವಲ್ಪ ಮೇಲೆ ಹೋಗ್ತಾ ಇದೀವಿ. ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಸರ್, ಹೀಗಿದ್ದಾಗ ಬೆಂಗಳೂರಿನಲ್ಲಿ ಇನ್ನೇನ ಪ್ರಾಜೆಕ್ಟ್ಗಳು ನಡೀತಾ ಇದೆಯಾ? ನಾವು ಬೆಂಗಳೂರಲ್ಲಿ ಇವಾಗ ಒಂದು 50 ಕೋಟಿ ಕೆಲಸ ತೊಗೊಂಡಿದ್ದೀವಿ. ಇನ್ನೂ 50 ಕೋಟಿ ಕೆಲಸ ಇದೆ, ರೆಡಿ ಇದೆ ಮಾಡೋಕೆ. ನಾವು ರೆಡಿ ಮಾಡ್ತಾಯಿದ್ದೀವಿ. ಎಲ್ಲ ಒಂದು ಲೆವೆಲ್ ಮಾಡಿಸಿದ್ದೀವಿ, ಬೋರ್ ಹಾಕ್ತಾಯಿದ್ದೀವಿ, ಪೂಜೆ ಮಾಡಿಸಿದ್ದೀವಿ. ಇನ್ನೂ ಒಂದು 4-5 ವರ್ಷ ಕೆಲಸ ಫುಲ್ ಇದೆ. ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ರು ಫುಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಕೆಲಸ ನೋಡಿ ಎಲ್ಲ ಕೆಲಸ ಕೊಡ್ತಾಯಿದ್ರು, ಏನು ನೋ ಪ್ರಾಬ್ಲಮ್. ಈ ಕಂಪ್ನಿಯಿಂದ ಒಳ್ಳೆಯದಾಗಿ ತುಂಬ ಬೆಳಿಬೇಕಾದ್ರೆ ನಾವು ಆಸೆ ಪಡ್ತಾಯಿದ್ದೀವಿ. ತುಂಬ ಬೆಳಿತೀರ ನೀವು, ತುಂಬ ಕಷ್ಟಪಡ್ತಾಯಿದ್ದೀರ. ನೈಟ್ ಆ್ಯಂಡ್ ಡೇ ಅದೇ ಕೆಲಸ ಮಾಡ್ಕೊಂಡು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿಸ್ತಾಯಿದ್ದೀರ. ತುಂಬ ಬೆಳ್ಕೊಂಡು ಈಗ ಮಾಸ್ಟಿನಾಗ ನಾವು ಶುಭಾಶಯ ವಂದನೆಗಳು. ಇವರು ನಮ್ಮ ಬ್ರದರು, ನಮ್ಮ ಸ್ಟಾಫು ಎಲ್ಲ ಕೆಲಸ ಮಾಡಿಸ್ತಾರೆ. ನಮ್ಮ ಬ್ರದರು ಅವರು, ನಮ್ಮ ಮಾಮ ಅವರು ಎಲ್ಲ ಕೆಲಸ ಮಾಡಿಸ್ತಾರೆ. ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿಸ್ತಾರೆ. 30 ವರ್ಷದಿಂದ ಇಲ್ಲಿ ನಮ್ಮ ಕಂಪ್ನಿಯಲ್ಲೇ ಇದ್ದಾರೆ. ನಾವು ಎಲ್ಲ ಕಂಪ್ನಿಯಿಂದ ನೋಡೋಲ್ಲ, ಒಂದು ಫ್ಯಾಮಿಲಿ ಥರ ನೋಡ್ತೀವಿ. ಅವ್ರು ನಮ್ಮ ಮಗ, ಅವ್ರು ನಮ್ಮ ತಮ್ಮನ ಮಗ, ನಮ್ಮ ತಮ್ಮ. ಸರ್, ಎಲ್ರಿಗೂ ಮಗ ಅಂತ ಪ್ರಾಣ ಆಗ್ತದೆ. ಒಂಚೂರು ಮಗನ ಕೈ ಮಾತಾಡ್ತೀವಿ ಸರ್. ಬಾಬು ಅವರು ಭಾಳ ಪ್ರೀತಿಯ ಮಗ ಅಂತ ಹೇಳಿದ್ರು. ತಂದೆಯವರು ಇವತ್ತು ಡಾಕ್ಟ್ರೇಟ್ ಆಗಲೇ ತಗೊಂಡಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ? ನಮಗೆ ತುಂಬ ಹ್ಯಾಪಿ ಆಗಿದೆ. ಡಾಕ್ಟ್ರೇಟ್ ಅನ್ನೋದು ಎಲ್ರಿಗೂ ಕೊಡಲ್ಲ ಅಷ್ಟು ಈಸಿಯಾಗೆ.
So we are happy about it. ಖುಷಿ ಆಗ್ತಾ ಇದೆ ಸರ್ ಇವತ್ತು. ಅದು ಇವತ್ತು ಸಂಕ್ರಾಂತಿ ದಿನ ಚಿತ್ತೂರಿಗೆ ಹುಡ್ಕೊಂಡ್ ಬಂದಿದ್ದಾರೆ ನಮ್ಮ ರೆಡ್ಡಿ ಅವರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಡಾಕ್ಟ್ರೇಟ್ ಅನ್ನೋದು ಮನೆಗೆ ಬರೋದು ತುಂಬ ಅದೃಷ್ಟ ಅಂದ್ಕೊಂಡಿದ್ದೀವಿ ನಾವು. ತುಂಬ ಖುಷಿ ಆಗ್ತಿದೆ ನನಗೆ. ನನ್ನ ಹೆಸರು ಕಾರ್ತಿಕ್ ಅಂತ. ಅದೇ ನಮಗೂ ಸಹ ತುಂಬ ಖುಷಿ ಆಗ್ತಿದೆ. ಡಾಕ್ಟರೇಟ್ ಅನ್ನೋದು ಯಾವಾಗಲೂ ಯಾರಿಗೂ ಸಿಗಲ್ಲ. ಅದು ಇವರಿಗೆ ಸಿಗುವಂಥದ್ದು ಒಂದು ಅದ್ಭುತವಾದ ಅವಕಾಶ ಅಂತ ನಾನು ಸಂತೋಷ ಪಡ್ತಾಯಿದ್ದೀನಿ. ನನ್ನ ಹೆಸರು ಚೆಂಗಲ್ ರಾಯಲು. ನಮ್ಮ ಕಂಪ್ನಿ ಪರವಾಗಿ ನಮ್ಮ ಬಾಬು ಅವ್ರಿಗೆ ಈ ಡಾಕ್ಟ್ರೇಟ್ ಬಂದಿರೋದು ತುಂಬ ಸಂತೋಷವಾಗ್ತಾ ಇದ್ದು. ತುಂಬ ಧನ್ಯವಾದಗಳು. ಈತ ಮಾತಾಡೋದು ತುಂಬ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು. సార్ ఇప్పుడు చిత్తూరులో ఈ బాబు సార్ గా ఇంటికి వచ్చినారు. ఏం వచ్చినారు? Sir, actually, he got the doctorate on the best developer related things. So we wish him all the best for the future, and congratulations for that. And he's really a hardworking and dedicated person. And yeah, he's a very good guy, I could say. So we are basically from Chittoor. We came here. Yeah, we wish him all the best for his future endeavors. నా పేరు బాలకృష్ణ నాయుడు, మాది చిత్తూరు. నేను నాసంపల్లి బొమ్మారపల్లికి వచ్చాను. ఇక్కడ డాక్టరేట్ వచ్చింది బాబు సార్కు. అందువల్ల అతన్ని సత్కరించే కోసం వచ్చినాను, ఆయన అభినందించే కోసం వచ్చినాను. ఆయన వ్యక్తిగతంగా చాలా మంచోడు. ఆయనకు చాలా అభివృద్ధి చేయాలనేసి, ప్రజలంతా అభివృద్ధి చేయాలనేసి నేను చాలా కోరుకుంటున్నాను. చాలా థ్యాంక్స్. సార్ ఇప్పుడు చిత్తూరులో ఉన్నాను. ఇది బాబు సార్ చిత్తూరు ఉంది. నువ్వు చిత్తూరా బెంగళూరులో? సార్ నేను చిత్తూరు సార్. చిత్తూరు. ఏం పని చేస్తారు? చిత్తూరు నేను వాలంటీర్ ఆర్గనైజేషన్లో పనిచేస్తాను సార్. ఆయన సార్ ఏం సోషల్ వర్కర్ సార్? బాబు సార్ ఫ్రెండా సార్? ఎస్. ಸರ್ ಇವತ್ತು ಚಿತ್ತೂರಿನಲ್ಲಿ ಏನು ಬಾಬು ಸರ್ ಅನ್ನೋ ಶಕ್ತಿ ಎಲ್ಲ ಗೊತ್ತಾಗಿದೆ, ನಮ್ಮ ಚಾನಲ್ ಗೊತ್ತಾಗಿದೆ. ಚಿತ್ತಮ್ಮ ಅವರು ನಿಮ್ಮ ಸ್ನೇಹಿತರು, ಪ್ರೀತಿಯ ಸ್ನೇಹಿತರು ತಮ್ಮನ್ನು ಸನ್ಮಾನಿಸಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಚಿತ್ತಮ್ಮ ಅವರು? ಈಗ ಸರ್, ಈಗ ಚಿತ್ತಮ್ಮ ಯಾಕೆ ಬಹಳ ನಾಚ್ಕೋತಾ ಇದ್ದಾರೆ. ಯಾಕೆಂದ್ರೆ ರಾಜ ಮನೆಗೆ ಯಜಮಾನ್ ಬಿಟ್ರೆ ಯಾರು ಇಲ್ಲ, ಅವರೇ ಮೊದಲು ಅಂತೇಳಿ ನಿಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇ ಹೇಳಿ ಸರ್. ನಾವು ಬಿಟ್ರೆ ಯಜಮಾನ್ ಅವರೇ ಇದ್ದಾರೆ, ನಾವ್ ಯಾರು ಇದ್ದಾರೆ. ಹೆಲ್ಪಿಂಗ್ ಅದು ಇದು ಎಲ್ಲ ಮಾಡೋದವ್ರೆ. ಏನು ಸ್ವಲ್ಪ ಅದು ಇರ್ತದೆ ಪಾಪ, ಅದು ಏನ್ ಮಾಡಕ್ಕಾಗಲ್ಲ. ಅದು ಒಂದ್ ದಿವಸ ಹಂಗೆ ಇರ್ತದೆ. ಆಮೇಲೆ ನಾವೇನೋ ಅವರೇ ನಮ್ಮ ಹತ್ರ ಬಂದು ಬಾ ಊಟ ಮಾಡೋ ಅದು ಇದೇನಲ್ಲ, ನಾವೇ ಬಲಿತಾಗ ಹೋಗಿ ಬಾ ಊಟ ಮಾಡೋದು ಈ ತರಾನೇ ರಿಕ್ವೆಸ್ಟ್ ಮಾಡ್ತೀವಿ ಬಿಟ್ರೆ ಅವ್ರು ಇವತ್ತಿಗೇನು ರಿಕ್ವೆಸ್ಟ್ ಅಂತೂ ಮಾಡಿಲ್ಲ ಯಾವತ್ತು. ಸರ್ ಇವತ್ತು ಇಷ್ಟು ಪ್ರೀತಿಗೆ ಕಾರಣ ಏನು ತಿಳಿಸ್ಕೊಡ್ತೀರಾ? ಕಾರಣ ಏನಾದ್ರು ಬಂದ ಅಷ್ಟೇ, ಏನಿದೆ ಮದುವೆನೆಲ್ಲ ಅಷ್ಟಿದೆ, ಏನಿದೆ ಇದರಲ್ಲಿ? ಚಿತ್ತಮ್ಮರಿಗೆ ಬಹಳ ಖುಷಿಯಾಗಿದೆ, ಖುಷಿಗೆ ಮಾತೇ ಬರ್ತಾ ಇಲ್ಲ. ಅವಾಗ ಚೆನ್ನಾಗಿ ಮಾತಾಡ್ತಾರೆ, ಇವತ್ತೇನು ಮಾತಾಡ್ತಾ ಇಲ್ಲ, ಒಳಗೆ ಇರಬೇಕು. ಸರ್ ನಿಮ್ಮ ಪ್ರೀತಿಯ ಸ್ನೇಹಿತರು ಬಂದಿದ್ದಾರೆ. ನಮ್ಮ ಮಾವ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಫುಲ್ ಯಾರು ಗ್ಯಾಪ್ ಬಂದ್ರೆ ನಮ್ಮ ಮಾವ ಬರ್ತಾನೆ. ಏನು ನಾವು ಊರಿಗೆ ಹೋಗ್ಬೇಕಂದ್ರೆ, ಏನೋ ಊಟ ಹಾಕ್ಬೇಕಂದ್ರೆ ನಮ್ಮ ಮಾವನೇ ಬರೋದು. ಮಿಕ್ಕಿದವರೆಲ್ಲ ಅಲ್ಲಿ ನೋಡ್ಕೊಳ್ಳೋದು ನೋಡಿ ಅಯ್ಯ ಬಿಡಿ ಏನೋ ಒಂಥರ ಅಂದ್ರೆ ಕೇರ್ಲೆಸ್ ಅಲ್ಲ ಹೇಳ್ತಿರೋದು. ಏನು ಫಸ್ಟ್ ಇಂದ ನಮ್ಮ ಮಾವ ಆ ತರ ಇಷ್ಟ ಅಷ್ಟೇ, ಅದೊಂದು ಬಂಧುತ್ವ ತರ. ಸರ್ ಮೇಡಮ್ ಬಂದವ್ರೆ, ಅವ್ರ ಬಗ್ಗೆ ನಮ್ಮ ಮಾವ ಅಂತಂದ್ರೆ ನಮ್ಮ ಮಾವಂತ ಸಮಾನ ಅಲ್ವಾ ಅವ್ರನ್ನು. ಮಕ್ಕಳು ಮತ್ತೆ ಸೊಸೆಲ್ಲ ಇದ್ದಾರೆ. ಈಗ ಬಿಸಿನೆಸ್ ಅನ್ನೋದು ಅವ್ರವ್ರು ಬಿಸಿನೆಸ್ ಇಡ್ತದೆ. ಅಂದಿಷ್ಟ ಅನ್ನೋದು ಅದು ಮನಸ್ಸಲ್ಲಿನೇ ಬರುತ್ತದೆ, ಸಪ್ರೇಟ್ ಬರಲ್ಲ. ಸರ್ ಚಿತ್ತೂರಲ್ಲಿ ಬಾಬು ಸರ್ಗೆ ಅರ್ಧ ಜೀವ ಅಂತ ನಾವು ಕೇಳ್ಪಟ್ವಿ. ನಿಮ್ಮ ಮಾವ ಈಗ ಎಲ್ಲಾರು ಚಿತ್ತೂರಲ್ಲಿ ಗ್ಯಾಪ್ ಮಾಡೋದು ನಮ್ಮ ಮಾವ ಒಬ್ಬನೇ, ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಂತೀನಿ ಅಂದ್ರೆ ಫಸ್ಟ್ ಬರೋದು ನಮ್ಮವ್ರೆ. ಸರ್ ಪ್ರೀತಿ ಹೆಂಗಾಯ್ತು ಸರ್? ನೀವು ಪ್ರೀತಿ ಹೇಗ್ ಬಂತು? ಪ್ರೀತಿ ಹೆಂಗ್ ಬಂತು? ಅಂದ್ರೆ ಚಿಕ್ಕನಿಂದ ನಾವು ಈ ಕಡೆ ಓಡಾಡ್ತಾನೆ ಇದೀವಿ. ಈ ಸೇನೆ ಆ ಸೇನೆ, ಈ ಸೇನೆ ಆ ಬಾಗಿ ಈ ಬಾಗಿ ಓಡಾಡ್ತಾ ಇದ್ವಿ. ಅದ್ರ ಫಸ್ಟಿಂದ ಅದು ರೂಢಿ ಆಗ್ಬಿಟ್ಟಿದೆ. ಇವಾಗ ಚೇಂಜ್ ಮಾಡಕ್ಕಾಗಲ್ಲ. ಅದು ಏನ್ ಮಾಡಕ್ಕಾಗಲ್ಲ, ಅದು ಪ್ರೀತಿ ಅನ್ನೋದು ಅದು ಹೊರಗಡೆ ಬರ್ತದೆ. ಸರ್ ನಮ್ಮ ಚಾನಲ್ ಕಡೆಯಿಂದ ಈ ಪ್ರೀತಿ ಹಿಂಗೆ ಇರ್ಲಿ. ಏನು ಕುಟುಂಬ ಇದೆ ಎಲ್ಲ ಬಹಳ ಖುಷಿಯಿಂದ ಇದು ಮಾಡ್ತಾ ಇದೀರಿ. ಇದೇ ರೀತಿ ಇನ್ನೂ ಎಷ್ಟು ಚೆನ್ನಾಗಿ ನೀವು ಡಾಕ್ಟರೇಟ್ ತಗೋಬೇಕು ಅಂತ ಹೇಳ್ತಾ ನಮ್ಮ ಚಾನಲ್ ಕಡೆಯಿಂದ ತಮ್ಗೆ ಶುಭ ಕೊಡ್ತೀನಿ. సార్ ఇప్పుడు చిత్తూరులో బాబు సార్ ఇంటికి వచ్చినారు. ఏం సార్ విషయము?
బాబు సార్కి కర్ణాటక స్టేట్ లో బెస్ట్ ల్యాండ్ డెవలప్మెంట్ అవార్డు ఇచ్చిన సందర్భంగా మా బామ్మకి నా తమిళనాటి స్నేహితుని సన్మానించాలనే ఉద్దేశంతో మేము కూడా ఇప్పుడు కుమారపల్లిలో చేరుకొని మా ఫ్యామిలీ అందరూ కలిసి మా బామార్దిని ఘనంగా సన్మానించాం. సార్ ఎంత వర్షం బాబు సార్ పరిచయం అయింది సార్? బాబు సార్ మేము చిన్ననాటి స్నేహితులు, 4 సంవత్సరాల వయసు నుంచి ఫ్రెండ్స్ మామ బామ్మర్ది. అవును సార్. ಓವರಾಲ್ తీసుకుంటే 55 years. ಓಕೆ ಸರ್, ಓಕೆ ಸರ್. ತಾವು ಚಿತ್ತೂರಲ್ಲಿದ್ದೀರಾ, ನಿಮಗೆ ಸ್ಪಷ್ಟವಾಗಿ ಕನ್ನಡ ಬರುತ್ತೆ. ಸ್ವಲ್ಪ ಕನ್ನಡದಲ್ಲಿ ಇಲ್ಲಿ ನೀವು ಬಂದಿರತಕ್ಕಂಥ ಉದ್ದೇಶದ ಬಗ್ಗೆ ಹೇಳಿದ್ರೆ, ಬಾಬು ಸರ್ಗೆ ಕನ್ನಡದಲ್ಲಿರ್ತಕ್ಕಂಥವ್ರು ಬಹಳ ಸಾವಿರಾರು ಜನ ಇದ್ದಾರೆ. ತೆಲುಗಲ್ಲಿ ಸ್ವಲ್ಪ ಅವರ ಅಭಿಮಾನಿಗಳು ಕನ್ನಡ ಕೇಳಕ್ಕೆ ಇಷ್ಟಪಡ್ತಾರೆ. ಆದ್ರಿಂದ ತಾವು మత్తొమ్మే తెలుసుకోవడానికి ಅಂತ తమಲ್ಲಿ ಒಂದು కోరిಕೆ. చిత్తం ఏమని చెప్తామంటే, చిత్తం వల్లనే మా మామ బాగా కలిసి వచ్చింది. మా సపోర్ట్ వల్లనే బాగా ఎదిగినాడు మా మామ కూడా. ఆ మారి ఉండాలి అందరూ అని కోరుకుంటున్నాను. ఓకే సపోర్ట్ లేనిదే ఏమి చేయలేమంటారు. ఆయన అడుగుజాడల్లో ప్రతి ఒక్కటి వెనకుండి తోడుగా సహాయం పొంది అన్ని నడిపించి ముందుకు తీసుకొచ్చిన దానివల్లనే ఇంత ఎత్తుకు ఎదగారని మనస్ఫూర్తిగా కోరుకుంటూ, ఇంకా ఎత్తుకు ఎదగాలని ఇంకా విష్ చేస్తూ, ఆల్ ద వెరీ బెస్ట్ అంకుల్ అండ్ ఆంటీ. హ్యావ్ ఎ బ్రైట్ ఫ్యూచర్. yes, thank you.